ಆತ್ಮೀಯ ಸ್ನೇಹಿತರೆ, ಕನ್ನಡ ಸಕ್ಸ್ ಅಕಾಡೆಮಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, ಈ ಒಂದು ವಿಡಿಯೋದಲ್ಲಿ ಕಳೆದ ವರ್ಷ ಅಂದರೆ ಮಾರ್ಚ್ ಏಪ್ರಿಲ್ 2024ರಲ್ಲಿ ಜರುಗಿದಂತಹ SSLC ಪರೀಕ್ಷೆಗೆ ಸಂಬಂಧಪಟ್ಟ ಹಾಗೆ ಕನ್ನಡ ಪ್ರಶ್ನೆ ಪತ್ರಿಕೆ ಹೇಗಿತ್ತು ಅನ್ನುವಂತಹ ಚರ್ಚೆಯನ್ನು ಈ ಒಂದು ವಿಡಿಯೋದಲ್ಲಿ ಮಾಡೋಣ. ದಯವಿಟ್ಟು ಈ ವಿಡಿಯೋವನ್ನು ಕೊನೆಯವರೆಗೂ ವೀಕ್ಷಿಸಿ. ನಮ್ಮ ಪ್ರಯತ್ನ ಇಷ್ಟವಾದಲ್ಲಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಕೆಳಗಿನ ಪ್ರಶ್ನೆಗಳಿಗೆ 4 ಆಯ್ಕೆಗಳನ್ನು ನೀಡಲಾಗಿದೆ. ಅವುಗಳಲ್ಲಿ ಸೂಕ್ತವಾದಂತಹ ಕ್ರಮಾಂಕದೊಂದಿಗೆ ಬರೆಯಿರಿ ಅಂತೇಳಿ 6 ಪ್ರಶ್ನೆಗಳಿದ್ದಾವೆ. ಪ್ರತಿ ಪ್ರಶ್ನೆಗೂ 1 ಅಂಕ ಇದಕ್ಕೆ ಮೀಸಲಿರಿಸಲಾಗಿದೆ. ಇದಕ್ಕೆ 4 ಆಯ್ಕೆ ಕೊಟ್ಟಿರ್ತಾರೆ. ಸರಿಯಾದ ಆಯ್ಕೆಯನ್ನು ಆರಿಸಿ ವಿದ್ಯಾರ್ಥಿಗಳು ಉತ್ತರವನ್ನು ಬರೀಬೇಕು. ಕನ್ನಡ ವರ್ಣಮಾಲೆಯಲ್ಲಿರುವಂಥ ಮಹಾಪ್ರಾಣಾಕ್ಷರಗಳ ಸಂಖ್ಯೆ 5, 7, 13, 10. ಇದರಲ್ಲಿ ಮಹಾಪ್ರಾಣಾಕ್ಷರಗಳ ಸಂಖ್ಯೆಯನ್ನು ಗುರುತಿಸಿ ಅಂತ ಒಂದು ಪ್ರಶ್ನೆ ಕೇಳಿದ್ದಾರೆ. ಎರಡನೆಯದು, ವಾಗ್ದೇವಿ ಈ ಪದವು ಡ್ಯಾಶ್ ಸಂಧಿಗೆ ಉದಾಹರಣೆಯಾಗಿದೆ. ಸಂಧಿಗಳಿಗೆ ಸಂಬಂಧಪಟ್ಟ ಹಾಗೆ ಒಂದು ಪ್ರಶ್ನೆ ಇದೆ. ಇದರ ಹಿಂದಿನ ಪ್ರಶ್ನೆ ವರ್ಣಮಾಲಾ ಅಕ್ಷರಗಳಿಗೆ ಸಂಬಂಧಪಟ್ಟ ಹಾಗೆ, ಸ್ವರಗಳು ವ್ಯಂಜನಗಳಿಗೆ ಸಂಬಂಧಪಟ್ಟ ಹಾಗೆ ಒಂದು ಪ್ರಶ್ನೆ ಇತ್ತು. ಎರಡನೇ ಪ್ರಶ್ನೆ ಬಂದು ವಾಗ್ದೇವಿ ಎಂಬ ಪದ, ಇದನ್ನು ಬಿಡಿಸಿ ಬರೆದಾಗ ಇದು ಯಾವ ಸಂಧಿಗೆ ಉದಾಹರಣೆ ಆಗುತ್ತೆ. ತೃತೀಯ ವಿಭಕ್ತಿಗಳಿಗೆ ಸಂಬಂಧಪಟ್ಟ ಹಾಗೆ ಒಂದು ಪ್ರಶ್ನೆ ಕೇಳಿದರೆ, ತೃತೀಯ ವಿಭಕ್ತಿಯ ಕಾರಕಾರ್ಥ ಯಾವುದು? ಕರ್ಣಾರ್ಥ, ಕರ್ಮಾರ್ಥ, ಸಂಪ್ರದಾನ, ಸಂಬಂಧ. ಅನೇಕ ಉಪವಾಕ್ಯಗಳನ್ನು ಒಂದು ಪ್ರಧಾನ ವಾಕ್ಯಕ್ಕೆ ಅಧೀನವಾಗಿದ್ದಾಗ ಉಪವಾಕ್ಯಗಳು ಮುಗಿದಾಗಲೆಲ್ಲ ಈ ಚಿಹ್ನೆಯನ್ನು ಬಳಸಲಾಗುವುದು. ವ್ಯಾಕರಣಕ್ಕೆ ಸಂಬಂಧಪಟ್ಟಂತ ಮತ್ತೊಂದು ಪ್ರಶ್ನೆ, ಅನೇಕ ಉಪವಾಕ್ಯಗಳನ್ನು ಒಂದು ಪ್ರಧಾನ ವಾಕ್ಯಕ್ಕೆ ಅಧೀನವಾಗಿದ್ದಾಗ ಉಪವಾಕ್ಯಗಳು ಮುಗಿದಾಗೆಲ್ಲ ಈ ಒಂದು ಚಿಹ್ನೆಯನ್ನು ಬಳಸ್ತಾರೆ. ಉದ್ಧರಣ, ವಾಕ್ಯವೇಷ್ಟನ, ಅರ್ಧವಿರಾಮ, ಪೂರ್ಣ ವಿರಾಮ. ಕೊರೆತ ಈ ಪದದ ಈ ವ್ಯಾಕರಣಾಂಶಕ್ಕೆ ಸೇರಿದೆ. ಕೃದಂತನಾಮ, ಕೃದಂತ ಭಾವನಾಮ, ಕೃದಂತಾವ್ಯಯ, ಹಾಗೆ ತದ್ದಿತಾಂತ ಭಾವ್ಯನಾಮ. ಕಣ್ದೆರೆ ಸಮಾಸಗಳಿಗೆ ಸಂಬಂಧಪಟ್ಟಂತೆ ಒಂದು ಪ್ರಶ್ನೆ ಕೇಳಿದ್ರು. ಕಣ್ದೆರೆ, ಕಣ್ ಪ್ಲಸ್ ತೆರೆ ಈ ಒಂದು ಪದವು ಯಾವ ಸಮಾಸಕ್ಕೆ ಉದಾಹರಣೆಯಾಗಿದೆ? ಅಂಶಿ, ಕರ್ಮಧಾರಯ, ಕ್ರಿಯಾ ಸಮಾಸ, ಗಮಕ ಸಮಾಸ. ಕೆಳಗಿನವುಗಳಲ್ಲಿ ಮೊದಲೆರಡು ಪದಗಳಿಗೆ ಸಂಬಂಧದಂತೆ ಮೂರನೆಯ ಪದಕ್ಕೆ ಸರಿಹೊಂದುವಂತಹ ಸಂಬಂಧಿ ಪದವನ್ನು ಬರೆಯಿರಿ. ಇವು ಕೂಡ 1 ಅಂಕದ 4 ಪ್ರಶ್ನೆಗಳು. ಮೊದಲೆರಡು ಪದಗಳ ಸಂಬಂಧವನ್ನು ಅರ್ಥೈಸಿಕೊಂಡು ಮೂರನೆಯ ಪದಕ್ಕೆ ನಾವು ಸರಿಪದವನ್ನು ಬರಿಬೇಕು. ಹಲವು ಅನ್ನುವಂಥದ್ದು ಪರಿಮಾಣವಾಚಕವಾದರೆ ತೆಂಕಣ, ಬಡಗಣ, ಮೂಡಣ, ಪಡವಣ ಅಂತ ಕರಿತೀವಿ. ಇದು ಯಾವ ವಾಚಕ? ಕೋಕಿಲ, ಕೋಗಿಲೆ, ವರ್ಣ ಅದು ಸಮಾನಾರ್ಥಕ ಪದವನ್ನು ಬರಿಬೇಕು. ಜನಕ, ಜನಕ್ಕೆ, ಇಸವಾಸ ಡ್ಯಾಶ್. ಕೆನೆಮಸುರು ಎಂಬುದು ಜೋಡು ನುಡಿಯಾದರೆ ಸಾಕು ಸಾಕು ಅನ್ನೋದು ಏನು? ಅದೇನು ವಿರುಕ್ತಿನೋ ಅನುಕರಣಾವ್ಯಯನೋ ಯಾವುದು ಅಂತೇಳಿ ಬರಿಬೇಕು. ಇನ್ನು 1 ಅಂಕದ ಪ್ರಶ್ನೆಗಳು 7 ಕೇಳಿರ್ತಾರೆ. 6, 4, 10 ಆಯಿತು. 10 + 7 17 ಪ್ರಶ್ನೆಗಳು. ಆಂಗ್ಲ ಸಾಮ್ರಾಜ್ಯದ ವೈಭವ ಕಂಡು ಬರುವ ಓಣಿ ಯಾವುದು? 12ನೇ ಪ್ರಶ್ನೆ, ಬೀಳ್ಗೊಡೆಯ ಅಡಿಯಲ್ಲಿ ಯಾವುದು ಕಾಣುವುದಿಲ್ಲ? ಏಷ್ಯಾ ಖಂಡದಲ್ಲಿಯೇ ಮೊದಲು ಪ್ರಾರಂಭಿಸಿದ ಜಲವಿದ್ಯುತ್ ಯೋಜನೆ ಯಾವುದು? ಧರ್ಮಬುದ್ಧಿಯು ತನ್ನ ಬೆಳಗಿನ ಹೊತ್ತನ್ನು ಹೇಗೆ ಕಳೆದನು? ಕವಿ GS ಶಿವರುದ್ರಪ್ಪನವರು ಯಾವ ಎಚ್ಚರದೊಳು ಬದುಕಬೇಕಿದೆ ಎಂದು ಹೇಳಿದ್ದಾರೆ? ಕವಿ ಕುವೆಂಪು ಅವರಿಗೆ ಹುಲ್ಲಿನ ಹಾಸು ಹೇಗೆ ಕಂಡಿದೆ? ಬಿಲ್ಲ ಹಬ್ಬವನ್ನು ರಚಿಸಿದಂತಹ ಕವಿ ಯಾರು? ಇವು ಪ್ರಶ್ನೆಗಳು 1 ಅಂಕದ ಪ್ರಶ್ನೆಗಳು. ಒಟ್ಟು 17 ಕನ್ನಡ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಕೇಳಿದ್ದಾರೆ. ಇನ್ನು ಮುಂದಿನ ಪ್ರಶ್ನೆಗಳು 2 ಅಂಕದ ಪ್ರಶ್ನೆಗಳು. 10 ಪ್ರಶ್ನೆಗಳನ್ನು ಕೇಳಲಾಗಿರುತ್ತೆ. ಒಟ್ಟು 20 ಅಂಕಗಳು. ಟೊಪ್ಪಿಗೆಯ ವಿಶೇಷತೆಯನ್ನು ಲೇಖಕರು ಹೇಗೆ ದಾಖಲಿಸಿದ್ದಾರೆ? ನೆಹರು ಅವರು ವಿಶ್ವೇಶ್ವರಯ್ಯನವರ ಕುರಿತು ಹೇಳಿದ ಮಾತುಗಳಾವುವು? ಶಿಕ್ಷಣದ ಬಗ್ಗೆ ವಿಶ್ವೇಶ್ವರಯ್ಯನವರ ಅಭಿಪ್ರಾಯವೇನು ತಿಳಿಸಿ? ಮಹಿಳೆಯ ಆರ್ತನಾದ ಕೇಳಿ ರಾಹಿಲನ ಮನದಲ್ಲಿ ಮೂಡಿದ ಪ್ರಶ್ನೆಗಳಾವುವು? ಹೊಸ ಭರವಸೆಗಳನ್ನು ಮೂಡಿಸಿ ಯಾವುದರ ನಡುವೆ ಸೇತುವೆಯಾಗಬೇಕೆಂದು GS ಶಿವರುದ್ರಪ್ಪನವರು ಹೇಳಿದ್ದಾರೆ? ಕೃಷ್ಣನು ಕೌರವೇಂದ್ರನನ್ನು ಕೊಂದನು ಎಂದು ಕರ್ಣನು ಹೇಳಲು ಕಾರಣವೇನು? ಬಾಳಿನಲ್ಲಿ ತೃಪ್ತಿ ದೊರೆಯಬೇಕಾದರೆ ಏನು ಮಾಡಬೇಕೆಂದು ವಿವೇಕಾನಂದರ ಅಭಿಪ್ರಾಯವಾಗಿತ್ತು? ಭಗತ್ ಸಿಂಗ್ ಹೇಗೆ ಅಮರನಾದನು? ವಸಂತ ಮುಖ ತೋರಲಿಲ್ಲ ಕವನದಲ್ಲಿ ಪ್ರಕೃತಿಯ ಸಂಭ್ರಮ ಹೇಗೆ ವ್ಯಕ್ತವಾಗಿದೆ? ಮಲೆನಾಡಿನಲ್ಲಿ ದೀಪದ ಬತ್ತಿಯ ಸಮಸ್ಯೆಯನ್ನು ಹೇಗೆ ಪರಿಹರಿಸಿಕೊಳ್ಳಲಾಯಿತು? ಇವು ಎಲ್ಲವೂ ಸಮೇತ ಪಠ್ಯಕ್ಕೆ ಸಂಬಂಧಪಟ್ಟ 2 ಅಂಕದ ಪ್ರಶ್ನೆಗಳಾಗಿದ್ದಾವೆ. ಯಾವ್ಯಾವ ಪಠ್ಯದಲ್ಲಿ ಯಾವ್ಯಾವ ಪ್ರಶ್ನೆಯನ್ನು ಕೇಳಿದ್ದಾರೆ ಅನ್ನೋದನ್ನು ಅರ್ಥೈಸಿಕೊಂಡು ಅದರಂತೆ 2 ಅಂಕದ ಪ್ರಶ್ನೆಗಳು ಇನ್ಯಾವ್ಯಾವ ಪಾಠದಲ್ಲಿ ಕೇಳಬಹುದು ಅನ್ನುವಂಥದ್ದನ್ನು ಸೂಕ್ತವಾಗಿ ಅಭ್ಯಾಸ ಮಾಡಿಕೊಂಡರೆ ಸುಲಭವಾಗಿ ಹೆಚ್ಚು ಅಂಕಗಳನ್ನು ಗಳಿಸಬಹುದು.
ಸೊ ಇದಾದ ನಂತರ ಬಂದರೂ ಕವಿಕಾವ್ಯ ಪರಿಚಯ. ಬಹಳ ಸುಲಭವಾಗಿ 3 ಅಂಕಗಳನ್ನು ಗಳಿಸಬಹುದು. ಈ ಕಳೆದ ವರ್ಷ ಮಾರ್ಚ್ನಲ್ಲಿ ನಡೆದಂತಹ 1ನೇ ಪರೀಕ್ಷೆ ಏನಿತ್ತು ಅದರಲ್ಲಿ ಕನ್ನಡ ವಿಷಯದಲ್ಲಿ ಸಂಬಂಧಪಟ್ಟ ಹಾಗೆ ಕವಿಕಾವ್ಯ ಪರಿಚಯದಲ್ಲಿ ಸಾರಾ ಅಬೂಬಕ್ಕರ್ ಮತ್ತು ಕುವೆಂಪುರವರನ್ನ ಕೇಳಿದ್ದಾರೆ. ಇದೇ ರೀತಿ ತಮ್ಮ ಯಾವ್ಯಾವ ಕವಿಕಾವ್ಯ ಪರಿಚಯವನ್ನು ಕೇಳ್ತಾರೆ ಅನ್ನುವಂಥ ಪಟ್ಟಿಯನ್ನು ಮಾಡಿಕೊಂಡು ಆ ಎಲ್ಲ ಕವಿ ಅಥವಾ ಸಾಹಿತಿಗಳ ಒಂದು ವಿಚಾರಗಳನ್ನು ಸಂಗ್ರಹಿಸಿಕೊಳ್ಬೇಕು. ಅದರಲ್ಲಿ ಬಹಳ ಮುಖ್ಯವಾಗಿ ಜನ್ಮಸ್ಥಳ ಇರ್ಬೋದು, ಅವರ ಕಾಲ ಇರ್ಬೋದು, ಕೃತಿಗಳಿರ್ಬೋದು, ಅವರಿಗೆ ಬಂದಿರುವಂಥ ಬಿರುದು ಅಥವಾ ಪ್ರಶಸ್ತಿಗಳನ್ನು ಪಟ್ಟಿ ಮಾಡಿಕೊಂಡು ವಿದ್ಯಾರ್ಥಿಗಳು ಬರೆಯಬೇಕಾಗುತ್ತೆ. ಇನ್ನು ಛಂದಸ್ಸಿಗೆ ಸಂಬಂಧಪಟ್ಟ ಹಾಗೆ ಕೆಳಗಿನ ಪದ್ಯ ಭಾಗಕ್ಕೆ ಪ್ರಸ್ತಾರ ಹಾಕಿ ಗಣವಿಭಾಗ ಮಾಡಿ ಛಂದಸ್ಸಿನ ಹೆಸರನ್ನು ಬರೆಯಿರಿ. ಪಂಪನ ಒಂದು ಪದ್ಯದ ಸಾಲನ್ನು ಕೊಟ್ಟಿದ್ದಾರೆ. ಕೋಗಿಲೆಯಾಗಿ ಪುಟ್ಟುವುದು ನಂದನದೋಳ್ ವನವಾಸಿ ದೇಶದೋಳ್ ಎಂಬಂಥದ್ದನ್ನು ಇದಕ್ಕೆ ಪ್ರಸ್ತಾರವನ್ನು ಹಾಕಿ ಗಣವಿಭಾಗ ಮಾಡಿ ಇದು ಯಾವ ಛಂದಸ್ಸು ಅನ್ನುವಂಥದ್ದನ್ನು ವಿದ್ಯಾರ್ಥಿಗಳು ಬರೆಯಬೇಕಾಗುತ್ತೆ. ಮುಂದಿನದು ಇದಕ್ಕೂ ಕೂಡ 3 ಅಂಕ. ಗಣವಿಭಾಗ ಸರಿಯಾಗಿದ್ದರೆ 1 ಅಂಕ, ಪ್ರಸ್ತಾರ ಸರಿಯಾಗಿ ಹಾಕಿದರೆ 1 ಅಂಕ, ಛಂದಸ್ಸಿನ ಹೆಸರನ್ನು ಬರೆದಿದ್ರೆ 1 ಅಂಕವನ್ನು ನಿಗದಿಪಡಿಸಿರ್ತಾರೆ. ಈ ವಾಕ್ಯದಲ್ಲಿರುವ ಅಲಂಕಾರವನ್ನು ಹೆಸರಿಸಿ ಲಕ್ಷಣ ಬರೆದು ಸಮನ್ವಯಗೊಳಿಸಿ. ಮನೋರಮೆಯ ಹಣೆ ಬಾಲಚಂದ್ರನಂತೆ ಆಕರ್ಷಣೀಯವಾಗಿತ್ತು. ಇದು ಯಾವ ಅಲಂಕಾರ ಅಂತ ಮೊದಲು ಬರಿಬೇಕು. ಯಾಕೆ ಇದು ಆ ಅಲಂಕಾರಕ್ಕೆ ಹೊಂದಾಣಿಕೆಯಾಗುತ್ತೆ ಅನ್ನುವಂಥದ್ದನ್ನು ಬರಿಬೇಕು. ಸಮನ್ವಯತೆಯನ್ನು ಕೂಡ ಬರವಣಿಗೆಯಲ್ಲಿ ತೋರಿಸಬೇಕು. ಇನ್ನು ಈ ಕೆಳಗಿನ ಯಾವುದಾದ್ರೂ ಒಂದು ಗಾದೆಯ ಮಹತ್ವದೊಂದಿಗೆ ವಿಸ್ತರಿಸಿ ಬರೆಯಿರಿ. ಕುಂಬಾರನಿಗೆ ವರುಷ ದೊಣ್ಣೆಗೆ ನಿಮಿಷ ಅನ್ನುವಂತಹ ಗಾದೆಯನ್ನು ಇಟ್ಕೊಂಡು ಇದರ ವಿಸ್ತೃತ ರೂಪ ಅಥವಾ ಒಳಾರ್ಥವನ್ನು ಅರ್ಥೈಸಿಕೊಳ್ಳುವ ಮೂಲಕ ಬರೀಬೇಕಾಗುತ್ತೆ. ಈ ಕೆಳಗಿನ ವಾಕ್ಯ ಅಥವಾ ಏಳಿಗೆಯನ್ನು ಸಂದರ್ಭ ಸ್ವಾರಸ್ಯಗಳನ್ನು ಬರೆಯಿರಿ. ಸಂದರ್ಭ ಸಹಿತ ವಾಕ್ಯಗಳು ಅಂತ ಕರಿತೀವಿ. ಒಟ್ಟು 6 ಪ್ರಶ್ನೆಗಳಿರ್ತವೆ, 3 ಅಂಕ ಪ್ರತಿಯೊಂದಕ್ಕೆ. ಗುರೂಪದೇಶ ಎಂದರೆ ತಲೆನೆರೆಯದೆ ಬರುವ ಮುಪ್ಪು. ಆವಂತಿ ಸುಕುಮಾರನೆಂದು ಪೆಸರನಿಟ್ಟಂ. ಕೆರೆದು ಪನ್ನಂ ತೆಗೆದುಕೊಳ್ಳುವಂ. ಹರಿಯ ಹಗೆ ಹೊಗೆದರುಹುದೇ ಬರಿದೆ ಹೋಹುದೇ. ಸೊ ಇವು ಪದ್ಯಕ್ಕೆ ಸಂಬಂಧಪಟ್ಟಂತಹ ಮತ್ತು ಪಾಠಕ್ಕೆ ಸಂಬಂಧಪಟ್ಟಂತಹ ಕೆಲವು ವಾಕ್ಯಗಳನ್ನು ಉದಾಹರಣೆಯಾಗಿ ಕೊಟ್ಟಿದ್ದಾರೆ. ಇವುಗಳಿಗೆ ಸಂದರ್ಭ ಸ್ವಾರಸ್ಯವನ್ನು ಬರಿಬೇಕು. ಇದು ಯಾವ ಪದ್ಯ ಅಥವಾ ಪಾಠದಿಂದ ಆರಿಸಲಾಗಿದೆ, ಅದರ ಲೇಖಕರಿರ್ಬೋದು, ಯಾವ ಸಂದರ್ಭದಲ್ಲಿ ಈ ಮಾತನ್ನು ಹೇಳಲಾಯಿತು, ಯಾರಿಗೆ ಹೇಳಿದರು ಅನ್ನುವಂತಹ ವಿಚಾರವನ್ನು ಈ ಒಂದು ಪ್ರಶ್ನೆಗಳಿಗೆ ಉತ್ತರವನ್ನು ಬರೀಬೇಕಾದ್ರೆ ತಾವು ನೆನಪಲ್ಲಿಟ್ಕೊಳ್ಬೇಕು. ಇನ್ನು ಪದ್ಯಭಾಗವನ್ನು ಪೂರ್ಣಗೊಳಿಸಿ 2 ಪದ್ಯ ಭಾಗವನ್ನು ಕೊಟ್ಟಿರ್ತಾರೆ. ಅದರಲ್ಲಿ ತಮಗೆ ಯಾವುದು ಸೂಕ್ತ ಅನಿಸುತ್ತೆ ಅಥವಾ ಚೆನ್ನಾಗಿ ಗೊತ್ತಿದೆ ಅದನ್ನು ಬರೀಬೇಕಾಗುತ್ತೆ. ಇದಕ್ಕೆ 4 ಅಂಕಗಳು. ನೀಲಮೇಘಮಂಡಲ ಹಕ್ಕಿ ಹಾರುತ್ತಿದೆ ನೋಡಿದಿರಾ ಅನ್ನುವಂತಹ ಮುಕ್ತಾಯದ ಪದ್ಯವನ್ನು ಒಂದು ಪ್ಯಾರವನ್ನು ಕೊಟ್ಟಿದ್ದಾರೆ. ಇದು ಯಾವ ಪದ್ಯ ಅಂತ ತಾವು ಅರ್ಥೈಸಿಕೊಂಡು ಅದಕ್ಕೆ ವಿವರಣೆ ಬರೀಬೇಕು. ಯುಗಗಳ ಅನ್ನುವಂಥ ಮತ್ತೊಂದು ಪದ್ಯದ ಸಾಲುಗಳನ್ನು ಕೊಟ್ಟಿದ್ದಾರೆ. ಇವನ್ನು ಸರಿಯಾಗಿ ತಾವು ಬರೆದಿದ್ದೆ ಆದರೆ 4 ಅಂಕಗಳು ತಮಗೆ ಸಿಗ್ತವೆ. ಇನ್ನು 8-10 ವಾಕ್ಯಗಳಲ್ಲಿ ಉತ್ತರ ಬರೆಯುವ ಪ್ರಶ್ನೆಗಳಿದ್ದಾವೆ. ಇದು ಕೂಡ ಪ್ರತಿ ಪ್ರಶ್ನೆಗೆ 4 ಅಂಕ. ತಾಳಿದವನು ಬಾಳಿಯಾನು ಎಂಬ ಮಾತು ಶಬರಿಯ ಪಾಲಿಗೆ ಹೇಗೆ ನಿಜವಾಗಿದೆ ವಿವರಿಸಿ. ಅಥವಾ ಶಬರಿಯ ಚಿಂತೆ ಹಿಂಗಿ ಹೋದ ಸಂದರ್ಭದ ಸ್ವಾರಸ್ಯವನ್ನು ನಿಮ್ಮ ಮಾತುಗಳಲ್ಲಿ ಬರೆಯಿರಿ. ಅದರಲ್ಲಿ ಯಾವುದಾದ್ರೂ ಒಂದು ಪ್ರಶ್ನೆಯನ್ನು ಆಯ್ಕೆ ಮಾಡಿಕೊಂಡು ತಾವು ಉತ್ತರವನ್ನು ಬರೀಬೇಕಾಗುತ್ತೆ. ಹಲಗಲಿಯ ದಂಗೆಯ ಪರಿಣಾಮವೇನು ವಿವರಿಸಿ. ಅಥವಾ ಹಲಗಲಿ ದಂಗೆಗೆ ಕಾರಣವಾದ ಅಂಶಗಳು ಮತ್ತು ಬ್ರಿಟಿಷ್ ಸರ್ಕಾರ ನಿಯಂತ್ರಿಸಿದ ಬಗೆಯನ್ನು ಕುರಿತು ಬರೆಯಿರಿ ಅನ್ನುವಂತಹ ಮತ್ತೊಂದು ಪ್ರಶ್ನೆ ಕೊಟ್ಟಿದ್ದಾರೆ. ಇನ್ನು ಮುಂದಿನ ಪ್ರಶ್ನೆ ಬಂದು, ಈ ಕೆಳಗಿನ ಗದ್ಯ ಭಾಗವನ್ನು ಮನಸ್ಸಿನಲ್ಲಿ ಓದಿಕೊಂಡು ಕೊಟ್ಟಿರುವ ಪ್ರಶ್ನೆಗಳಿಗೆ ಉತ್ತರವನ್ನು ಬರೆಯಿರಿ. ಒಂದು ಪ್ಯಾರಾಗ್ರಾಫ್ ಅನ್ನು ಕೊಟ್ಟಿರ್ತಾರೆ, ಅದನ್ನು ಮೊದಲು ಓದಿ ಅರ್ಥೈಸಿಕೊಳ್ಳಬೇಕು. ನಂತರ ಅದಕ್ಕೆ ಸಂಬಂಧಪಟ್ಟ 2 ಪ್ರಶ್ನೆ ಇರ್ತವೆ. ಆ ಪ್ರಶ್ನೆಗಳಿಗೆ ತಾವು ಉತ್ತರವನ್ನು ಇದರಲ್ಲಿ ಓದಿ ಅರ್ಥೈಸಿಕೊಂಡು ಅದರಂತೆ ಅದರ ಉತ್ತರವನ್ನು ಬರೀಬೇಕು. ಸೊ ನೋಡ್ಬೋದು, ಅಂಬೇಡ್ಕರರ ಜ್ಞಾನದಾಹ ಹೇಗಿತ್ತು, ಅಂಬೇಡ್ಕರ್ ತಮ್ಮ ಬಿಡುವಿನ ಸಮಯವನ್ನು ಹೇಗೆ ಕಳೆಯುತ್ತಿದ್ದರು, ಇವೆರಡೂ ಸಮೇತ 2 ಪ್ರಶ್ನೆಗಳಿಗೆ ಉತ್ತರ ತಾವು ಓದಿದಂಥ ಪ್ಯಾರಾದಲ್ಲಿರುತ್ತೆ. ಅದನ್ನು ಮೊದಲು ಓದಿ ಅರ್ಥೈಸಿಕೊಂಡ ನಂತರ ಈ ಪ್ರಶ್ನೆಗಳಿಗೆ ಸೂಕ್ತ ಉತ್ತರವನ್ನು ಬರೆಯಬೇಕಾಗುತ್ತೆ. ಯಾವುದಾದ್ರೂ ಒಂದಕ್ಕೆ ಕೊಟ್ಟಿರುವ ಮಾಹಿತಿಯನ್ನು ಆಧರಿಸಿ ಪತ್ರ ಬರೆಯಿರಿ. ಪತ್ರಲೇಖನ ಅಂತ ಕರಿತೀವಿ. 5 ಅಂಕಗಳು ಇದಕ್ಕೆ. ನೋಡ್ಬೋದು, ತಮಗೆ ಗೊತ್ತಿರುತ್ತೆ ಒಂದು ಪತ್ರಲೇಖನದಲ್ಲಿ ಏನೆಲ್ಲ ಅಂಶಗಳು ಅದರಲ್ಲಿ ಬರ್ತವೋ ಆ ಎಲ್ಲ ಅಂಶಗಳನ್ನು ತಾವು ಅರ್ಥೈಸಿಕೊಂಡು ಸ್ಪಷ್ಟವಾಗಿ ಪತ್ರವನ್ನು ಬರೆದಿದ್ದೆ ಆದರೆ ಇದಕ್ಕೆ ಸಂಪೂರ್ಣ 5 ಅಂಕಗಳು ತಾವು ಸುಲಭವಾಗಿ ಗಳಿಸಬಹುದು. ನಿಮ್ಮನ್ನು ಧಾರವಾಡದ ನಿವಾಸಿ ಹರ್ಷಿತಾ ಎಂದು ಭಾವಿಸಿಕೊಂಡು ನಿಮ್ಮ ಬಡಾವಣೆಯಲ್ಲಿ ಸಾರ್ವಜನಿಕ ಶೌಚಾಲಯ ನಿರ್ಮಿಸಿಕೊಡುವಂತೆ ಮಹಾನಗರ ಪಾಲಿಕೆ ಆಯುಕ್ತರಿಗೆ ಪತ್ರವನ್ನು ಬರೆಯಿರಿ. ಒಂದು ಆಡಳಿತಾತ್ಮಕ ಪತ್ರವನ್ನು ಕೇಳಿದ್ದಾರೆ. ಅಥವಾ ನಿಮ್ಮನ್ನು ದಾವಣಗೆರೆಯ ಸರ್ಕಾರಿ ಪ್ರೌಢಶಾಲೆಯ ಅಥರ್ವ ಎಂದು ಭಾವಿಸಿಕೊಂಡು ಶಾಲೆಯಲ್ಲಿ ಆಚರಿಸಿದ ವಾರ್ಷಿಕೋತ್ಸವ ಕಾರ್ಯಕ್ರಮವನ್ನು ವಿವರಿಸಿ ಬೆಳಗಾವಿ ಸರ್ಕಾರಿ ಪ್ರೌಢಶಾಲೆಯಲ್ಲಿ ವ್ಯಾಸಂಗ ಮಾಡುತ್ತಿರುವ ಸಿದ್ಧಾಂತ್ ಎಂಬ ಹೆಸರಿನ ಗೆಳೆಯನಿಗೆ ಪತ್ರವನ್ನು ಬರೆಯಿರಿ. ತಮ್ಮನ್ನು ತಾವು
ಎಲ್ಲೇ ಹೆಸರು ಕೊಟ್ಟಿದ್ದಾರೆ ಅಥರ್ವ ಅಂತ ಅಂದ್ಕೊಂಡು ತಾವು ದಾವಣಗೆರೆ ಸರ್ಕಾರಿ ಪ್ರೌಢಶಾಲೆಯಲ್ಲಿ ಓದ್ತಾ ಇದ್ದೀರಿ. ತಮ್ಮ ಗೆಳೆಯನಾದಂಥ ಬೆಳಗಾವಿ ಸರ್ಕಾರಿ ಪ್ರೌಢಶಾಲೆಯಲ್ಲಿ ಓದ್ತಿರುವಂಥ ಸಿದ್ಧಾಂತ್ ಎಂಬುವನಿಗೆ ವಾರ್ಷಿಕೋತ್ಸವ ಯಾವ ರೀತಿ ಆಚರಣೆ ಮಾಡಿದಿರಿ ಅನ್ನೋದನ್ನು ವಿವರಿಸಿ ಪತ್ರವನ್ನು ಬರಿಬೇಕು. ಕೆಳಗಿನ ಯಾವುದಾದ್ರೂ ಒಂದು ವಿಷಯಕ್ಕೆ 15 ವಾಕ್ಯಗಳಿಗೆ ಕಡಿಮೆ ಇಲ್ಲದಂತೆ ಪ್ರಬಂಧ ಬರೆಯಿರಿ. ಇದು ಕೂಡ 5 ಅಂಕ. ಪತ್ರಲೇಖನ 5 ಅಂಕ. ಇದು ಕೂಡ 5 ಅಂಕ. ಏಷ್ಯನ್ ಕ್ರೀಡಾಕೂಟದಲ್ಲಿ ಭಾರತೀಯರ ಸಾಧನೆ ಅಥವಾ ಪ್ರಾಚ್ಯ ಸ್ಮಾರಕಗಳ ಸಂರಕ್ಷಣೆ, ಈ ಎರಡರಲ್ಲಿ ಒಂದನ್ನು ಆಯ್ಕೆ ಮಾಡಿಕೊಂಡು 10-15 ವಾಕ್ಯಗಳಲ್ಲಿ ತಾವು 15 ವಾಕ್ಯಗಳಿಗೆ ಕಡಿಮೆ ಇಲ್ಲದಂತೆ ಪ್ರಬಂಧವನ್ನು ಬರೀರಿ ಅಂತ ಮತ್ತೊಂದು ಪ್ರಶ್ನೆಯನ್ನು ಕೊಟ್ಟಿದ್ದಾರೆ. ಸ್ನೇಹಿತರೆ, ಒಟ್ಟಾರೆ 45 ಪ್ರಶ್ನೆಗಳನ್ನು ನೀಡಿದ್ದು ಅಭ್ಯಾಸ ದೃಷ್ಟಿಯಿಂದ ಯಾವ್ಯಾವ ರೀತಿ ಪ್ರಶ್ನೆಗಳನ್ನು ಕೇಳಿದ್ದಾರೆ ಅನ್ನೋಂತಹ ಕಾರಣದಿಂದ ಈ ಒಂದು ವಿಡಿಯೋದನ್ನು ಮಾಡಲಾಗಿತ್ತು. ಅದರಂತೆ ಈ ಎಲ್ಲ ಪ್ರಶ್ನೆಗಳನ್ನು ತಾವು ಓದಿ ಅರ್ಥೈಸಿಕೊಂಡು ಯಾವ ರೀತಿ ಪ್ರಶ್ನೆಗಳನ್ನು ಪರೀಕ್ಷೆಯಲ್ಲಿ ಕೇಳಬಹುದು ಅಂತ ಅಗತ್ಯ ಸಿದ್ಧತೆಯನ್ನು ಮಾಡಿಕೊಂಡು ಪರೀಕ್ಷೆಯನ್ನು ಉತ್ತಮವಾಗಿ ಬರೀರಿ ಅಂತ ಹೇಳ್ತಾ ಮುಂದಿನ ಮತ್ತೊಂದು ಪ್ರಶ್ನೆ ಪತ್ರಿಕೆಯ ವಿಡಿಯೋದೊಂದಿಗೆ ತಮ್ಮನ್ನು ಭೇಟಿಯಾಗೋಣ. ಧನ್ಯವಾದಗಳು.